ಇವತ್ತು ದರ್ಶನ್ ವಿರುದ್ಧವಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಈ ಎಸಿಪಿ ಚಂದನ್ ಮತ್ತೆ ಆ ಭಾಗದ ಗಿರೀಶ್ ನಾಯಕ್, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಕೂಡಲೇ ಅವರು ಕರ್ತವ್ಯದಿಂದ ಹೊರಬರಬೇಕು, ಸರ್ಕಾರ ಅವರನ್ನ ಅಮಾನತುಗೊಳಿಸಬೇಕು. ಆತ್ಮೀಯ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಹಾಗೂ ಚಿತ್ರನಟ ದರ್ಶನ್ ಅಭಿಮಾನಿಗಳಿಗೆ ಸಂಜೆಯ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ, ಇತ್ತೀಚೆಗೆ ದರ್ಶನ್ ಕೊಲೆ ಕೇಸ್ನಲ್ಲಿ ಆದಂತಹ ಎಲ್ಲ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಯಾರು ತನಿಖಾಧಿಕಾರಿ ಇದ್ದಾರೋ ಅದೇ ತನಿಖಾಧಿಕಾರಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಒಬ್ಬ ಚಿತ್ರನಟ ಇವತ್ತು ಸುಮಾರು ತಿಂಗಳುಗಳಿಂದ ಜೈಲಲ್ಲಿ ಇರುವಂತಹ ಪರಿಸ್ಥಿತಿಗೆ ತಂದಿದ್ದಾರೆ. ಅದರ ಹಿಂದೆ ಯಾವುದೇ ಉದ್ದೇಶ ಇರಬಹುದು, ಆದರೆ ತನಿಖಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಬ್ಬ ನಾಯಕ ನಟನನ್ನ ಜೈಲಲ್ಲಿ ಕೊಳೆಯುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇದರ ಬಗ್ಗೆ ಇವತ್ತು ಅನೇಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದಂತಹ ಏನಿವತ್ತು ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಇರ್ಬೋದು, ಎಸಿಪಿ ಚಂದನ್ ಕುಮಾರ್ ಇರ್ಬೋದು, ಇವರುಗಳು ಕೂಡಲೇ ಅಮಾನತಾಗಬೇಕು. ಯಾಕಂದ್ರೆ ಇವತ್ತು ರಕ್ಷಣೆ ನೀಡಬೇಕಾದಂತಹ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ನೀಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಅಥವಾ ಉದ್ದೇಶಪೂರ್ವಕವಾಗಿ ಹೋರಾಟಗಾರರ ಮೇಲೆ ಇರ್ಬೋದು, ಹೆಸರು ಮಾಡಿರ್ತಕ್ಕಂತಹ ನಟರುಗಳ ವಿರುದ್ಧವಿರ್ಬೋದು, ರಾಜಕಾರಣಿಗಳ ವಿರುದ್ಧವಿರ್ಬೋದು, ಇವತ್ತು ಅವರು ಯಾವುದೇ ಒಂದು ತನಿಖೆಯನ್ನ ಮಾಡದೆ ಮನಸ್ಸೋ ಇಚ್ಛೆ ಅಥವಾ ಅವರಿಗೆ ಏನೋ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂತಹ ಏನಾದರೂ ಪ್ರಶಸ್ತಿಗಳು ಸಿಗ್ತವೆ ಎಂಬಂತಹ ಉದ್ದೇಶದಿಂದ ಇವತ್ತು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಒಂದು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ನೀಡುವಂಥದ್ದು. ಇದರ ವಿರುದ್ಧ ಏನಿವತ್ತು ತನಿಖೆಯಲ್ಲಿ ಇವತ್ತು ವಕೀಲರುಗಳು ಇವತ್ತು ವಾದವನ್ನು ಮಾಡ್ತಾ ಆ ತನಿಖಾಧಿಕಾರಿಗಳ ವಿರುದ್ಧ ಒಂದು FIR ದೂರನ್ನ ದಾಖಲಿಸಿದ್ದಾರೆ. ಕೂಡಲೇ ಇವತ್ತು ಚಂದನ್ ಕುಮಾರ್ ಸಹ ಇತ್ತೀಚೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಸಿಕ್ಕಿದಾಗ 20 ಲಕ್ಷ ಲಂಚದ ಒಂದು ಆರೋಪದಲ್ಲಿ ಚಂದನ್ ಕುಮಾರ್ ಹೆಸರು ಸಹ ಇತ್ತು. ಕೂಡಲೇ ಯಾವುದೇ ಒಬ್ಬ ಅಧಿಕಾರಿ ಆರೋಪ ಬಂದಿದ ತಕ್ಷಣ ಅವರನ್ನ ಅಮಾನತುಗೊಳಿಸಬೇಕು ಅಥವಾ ಅವರೇ ರಾಜೀನಾಮೆ ಕೊಡಬೇಕು. ಇದ್ಯಾವುದು ಆಗ್ತಾ ಇಲ್ಲ. ಒಬ್ಬ ಹೋರಾಟಗಾರನಿಗೆ ಏನಾದರೂ ತೊಂದರೆ ಆದರೆ ಅಥವಾ ಹೋರಾಟಗಾರನ ಮೇಲೆ FIR ಆದರೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಪೊಲೀಸ್ ಅಧಿಕಾರಿಗಳು? ನಾವು ಸಹ ತಪ್ಪು ಮಾಡಿದ ತಕ್ಷಣ ಅಥವಾ ತಪ್ಪು ನಮ್ಮ ಮೇಲೆ ಆರೋಪಗಳು ಬಂದ ತಕ್ಷಣ ನಾವು ಸಹ ಕಾನೂನಿಗೆ ತಲೆ ಬಾಗ್ತೀವಿ. ಕೂಡಲೇ ಇವತ್ತೇನು ಕಾನೂನನ್ನ ರಕ್ಷಣೆ ಮಾಡಬೇಕಂತ ಪೊಲೀಸ್ ಅಧಿಕಾರಿಗಳು ಇವತ್ತು ಜವಾಬ್ದಾರಿಯನ್ನ ಮರೆತು ಕರ್ತವ್ಯ ಲೋಪವನ್ನ ಎಸಗಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ದೀವಿ. ಇಡೀ ದರ್ಶನ್ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಆಗಬೇಕೆಂಬಂಥದ್ದು ನಾವೆಲ್ಲ ಅರ್ತಿದ್ದೀವಿ. ಆದರೆ ಇವತ್ತು ಕೂಡಲೇ ಅವರನ್ನ ಬಂಧಿಸಬೇಕು, ಕಾನೂನು ರೀತಿಯಲ್ಲಿ ಅವರನ್ನ ತನಿಖೆ ಮಾಡಬೇಕೆಂಬಂತಹ ನಿಟ್ಟಿನಲ್ಲಿ ಮಾರ್ಚ್ 11ರಂದು ಬುಧವಾರ ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ನಡ್ಕೊಳ್ಬೇಕು ಎಂಬಂತಹ ನಿಟ್ಟಿನಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ, ಪ್ರತಿಭಟಿಸಬೇಕಾಗ್ತದೆ. ಇವತ್ತು ಅನೇಕ ಪೊಲೀಸ್ ಅಧಿಕಾರಿಗಳು ಡ್ರಗ್ಸ್ ಮಾಫಿಯಾದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ನಮಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನ ಮಾಡಬೇಕು, ಹೋರಾಟಕ್ಕೆ ಅನುಮತಿ ಕೊಡಿ ಅಂದ್ರೆ ಯಾರು ಕೊಡೋದಿಲ್ಲ. ನೋಡೋಣ ಈ ಬಾರಿ ಯಾವ ರೀತಿ ನಮಗೆ ಅನುಮತಿಯನ್ನ ಕೊಡ್ತಾರೋ ಕೊಡೋದಿಲ್ವ ನೋಡೋಣ. ಆದರೂ ಎಸಿಪಿ ಚಂದನ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವರ ಅಮಾನತಿಗಾಗಿ ಮಾರ್ಚ್ 11ರಂದು 11:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ
ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಡ್ತಾ ಇದ್ದೀವಿ. ತಾವೆಲ್ಲ ಕನ್ನಡ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಚಾಲಕ ಪರ ಹೋರಾಟಗಾರರು, ಮಹಿಳಾ ಪರ ಹೋರಾಟಗಾರರು, ಕಾರ್ಮಿಕ ಪರ ಹೋರಾಟಗಾರರು, ದರ್ಶನ್ ಅಭಿಮಾನಿಗಳು, ಹೀಗೆ ಎಲ್ಲ ಕನ್ನಡ ಪರ ಚಿಂತಕರು ಒಂದು ಪೊಲೀಸ್ ಅಧಿಕಾರಿಗಳ ದೌರ್ಜನ್ಯವನ್ನ ಖಂಡಿಸಿ ಅವ್ರು ಮಾಡ್ತಾ ಇರತಕ್ಕಂತಹ ಎಲ್ಲ ಕೆಲಸಗಳು ಒಳ್ಳೆಯದಲ್ಲ, ಮಾಡ್ತಾ ಇರತಕ್ಕಂಥ ಕೆಲಸಗಳಲ್ಲಿ ಸಹ ಲೋಪದೋಷಗಳು ಕಂಡು ಬಂದಲ್ಲಿ ನಾವು ಅವರನ್ನು ಖಂಡಿಸಿ ಕೇಳಬೇಕಾದ್ದು ಸಾರ್ವಜನಿಕರ ಹಾಗೂ ಹೋರಾಟಗಾರರ ಕರ್ತವ್ಯ. ಅದನ್ನು ಅರಿತು ಮಾರ್ಚ್ 11ನೇ ತಾರೀಕು ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಬರಬೇಕು. ಎಲ್ಲ ಅಭಿಮಾನಿಗಳು, ಹೋರಾಟಗಾರರು ಆಗಮಿಸಿ ಆ ಇಬ್ಬರು ಅಥವಾ ಅವರ ತನಿಖಾ ತಂಡದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂಬಂತಹ ನಿಟ್ಟಲ್ಲಿ ಒಂದು ಆಗ್ರಹವನ್ನು ಮಾಡೋಣ. ಸರ್ಕಾರಕ್ಕೆ ಒತ್ತಾಯಿಸೋಣ. ಮಾನ್ಯ ಗೃಹ ಮಂತ್ರಿಗಳಿಗೂ ಸಹ ಒಂದು ಒತ್ತಾಯಿಸುವಂಥ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ 11ನೇ ತಾರೀಕು ಬುಧವಾರ ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕಲ್ಲಿ ಸೇರ್ಕೊಳ್ಳೋಣ. ಬನ್ನಿ.